ಗಳಲ್ಲಿ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಆಗಲಿದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆರ್ವಿ ರೋಡ್ ಬೊಮ್ಮಸಂದ್ರ ನಡುವಿನ ಮೆಟ್ರೋ ಹಳದಿ ಮಾರ್ಗ ರಾಗಿಗುಡ್ಡ ರೈಲ್ವೆ ನಿಲ್ದಾಣದಲ್ಲಿ ಹಳದಿ ಮಾರ್ಗ ಉದ್ಘಾಟನೆಯನ್ನ ಮಾಡಲಾಗತ್ತೆ. ಸೊ ಇದು ಬಹಳ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಂಥ ಯೋಜನೆ ಆಗಿದೆ. ರಾಜಧಾನಿಯ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ತ್ವರಿತ ಸಂಪರ್ಕ ಕಲ್ಪಿಸುವ ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಕಾರಿಡಾರ್ನ ಹಳದಿ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಯನ್ನು ಮಾಡುವುದಕ್ಕೆ ಕೆಲವು ಕ್ಷಣಗಳು ಬಾಕಿ ಇದೆ. ಈ ಭಾಗದ ಜನ ಹಲವು ವರ್ಷಗಳ ಕನಸನ್ನು ಕಂಡಿದ್ರು. ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಅದು ಇವತ್ತು ನನಸಾಗ್ತಾ ಇದೆ. ಇದರಿಂದ ಪ್ರತಿದಿನ ಸುಮಾರು 3.5 ಲಕ್ಷ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ BMRCL ದಕ್ಷಿಣ ವೃತ್ತದ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರಿಂದ CMRS ಸುರಕ್ಷತಾ ಅನುಮತಿಯನ್ನು ಪಡ್ಕೊಂಡಿದೆ. ಇದರಿಂದ ದಕ್ಷಿಣ ಬೆಂಗಳೂರಿನ RV ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಪರ್ಕಿಸುವಂಥ 19.15 ಕಿಲೋಮೀಟರ್ ಉದ್ದದ ಮೆಟ್ರೋ ಸಂಚಾರ ಶುರುವಾಗಲಿದೆ. 2026 ಮಾರ್ಚ್ ವೇಳೆಗೆ 5 ನಿಮಿಷಗಳ ಆವರ್ತನವನ್ನು ಕೂಡ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದಾರೆ. ಆರಂಭದಲ್ಲಿ ಸೀಮಿತ ಸೇವೆಗಳನ್ನು ನಿರೀಕ್ಷಿಸಲಾಗಿದ್ದು 3 ಚಾಲಕರಹಿತ ರೈಲುಗಳು 25 ನಿಮಿಷಗಳ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತೆ. BMRCLನ 2026 ಮಾರ್ಚ್ ವೇಳೆಗೆ 5 ನಿಮಿಷಗಳ ಆವರ್ತನದೊಂದಿಗೆ ಪೂರ್ಣ ಪ್ರಮಾಣದ ಕಾರ್ಯಾಚರಣೆಗಳಿಗೆ ಕ್ರಮೇಣ ಹೆಚ್ಚಿಸೋಕೆ ಯೋಚಿಸಿದೆ. ವಿದ್ಯುತ್ ಸರಬರಾಜು ವ್ಯವಸ್ಥೆಗಳು, ಸಿಗ್ನಲಿಂಗ್ ಹಳಿಗಳು ಮತ್ತು ವಯಾಡಕ್ಟ್ಗಳು, ವಾಕೃತಿಕಗಳು, ಅಗ್ನಿ ಸುರಕ್ಷತಾ ಕ್ರಮಗಳು, ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆಗಳು ಮತ್ತು ಮೆಟ್ರೋ ನಿಲ್ದಾಣಗಳಲ್ಲಿನ ಸೌಕರ್ಯಗಳು ಸೇರಿದಂತೆ ಸುರಕ್ಷತೆ ಮತ್ತು ಸಿದ್ಧತೆಯ ಬಗ್ಗೆ ಎಲ್ಲ ಅಂಶಗಳನ್ನು ಕುರಿತು ಕಳೆದ ತಿಂಗಳು 3 ದಿನಗಳ ಕಾಲ MM ಚೌಧರಿ ನೇತೃತ್ವದಲ್ಲಿ CMRS ತಪಾಸಣೆಯನ್ನು ಕೂಡ ನಡೆಸಿತು. ಇನ್ನು ಇದರಿಂದ ವೃತ್ತಿಪರರಿಗೆ ಅನುಕೂಲ ಆಗಲಿದೆ. ಹಳದಿ ಮಾರ್ಗ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹಾಗೆಯೇ HSR ಲೇಔಟ್ನ ಮತ್ತು ಎಲೆಕ್ಟ್ರಾನಿಕ್ಸ್ ಸಿಟಿ ಸೇರಿದಂತೆ ಹಲವಾರು ಹೆಚ್ಚಿನ ಜನ ಇಲ್ಲಿ ಓಡಾಡುವಂಥ ಸಾಧ್ಯತೆ ಇದು ನಗರದ ಪ್ರಯಾಣಿಕರು ಮತ್ತು ವೃತ್ತಿಪರರಿಗೆ ಪ್ರಮುಖವಾದಂಥ ಕಾರಿಡಾರ್ ಕೂಡ ಆಗಿದೆ. ಒಟ್ಟು 16 ಸ್ಟೇಷನ್ಗಳು ಇಲ್ಲಿ ಸಿಗುತ್ತೆ. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ RV ರಸ್ತೆ, ರಾಗಿಗುಡ್ಡ, ಜಯದೇವ ಆಸ್ಪತ್ರೆ, BTM ಲೇಔಟು, ಸೆಂಟ್ರಲ್ ಸಿಲ್ಕ್ ಬೋರ್ಡು, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕೂಡ್ಲುಗೇಟು, ಹೊಸೂರು ರೋಡು, ಎಲೆಕ್ಟ್ರಾನಿಕ್ ಸಿಟಿ ಹಂತ 1, ಬೊಮ್ಮಸಂದ್ರ, ಆಕ್ಸ್ಫರ್ಡ್ ಕಾಲೇಜು, ಮುನೇಶ್ವರ ನಗರ, ಬಸಾಪುರ, ಹೆಬ್ಬಗೋಡಿ ನಿಲ್ದಾಣಗಳು ಇಲ್ಲಿ ಇರುತ್ತೆ. ಸುಮಾರು 50,000 ಮಂದಿ ಪ್ರಾರಂಭದಲ್ಲಿ ದಿನವೂ ಪ್ರಯಾಣವನ್ನು ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ. ಇನ್ನು ಈ ಹಳದಿ ಮಾರ್ಗ ಪ್ರತಿ ಕಿಲೋಮೀಟರ್ಗೆ 400 ಕೋಟಿ ರೂಪಾಯಿ ಖರ್ಚನ್ನು ಕೂಡ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. 2011ರಲ್ಲಿ ದೆಹಲಿ ಮೆಟ್ರೋ ರೈಲು ನಿಗಮ ಸಿದ್ಧಪಡಿಸಿದ ಯೋಜನಾ ವರದಿ ಪ್ರಕಾರ RV ರಸ್ತೆ ಬೊಮ್ಮಸಂದ್ರ ಸಿದ್ಧಪಡಿಸಿದಂಥ ಮಾರ್ಗದಲ್ಲಿ ಸುಮಾರು 4,225 ಕೋಟಿ ರೂಪಾಯಿ ಅಂತ ನಿಗದಿಪಡಿಸಲಾಗಿದೆ. ಇನ್ನು ಮೊದಲ ಬಾರಿಗೆ ಚಾಲಕರಹಿತ ಮೆಟ್ರೋ ರೈಲು ಚಾಲನೆ ಸಿಗ್ತಾ ಇರೋದು. ಬಟ್ ಇವಾಗೇನೋ ಸ್ವಲ್ಪ ಬದಲಾವಣೆ ಆಗಿದೆ. ಪೈಲಟ್ ಕೂಡ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರಿನ IT ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ತ್ವರಿತ ಸಂಪರ್ಕವನ್ನು ಇದು ಕಲ್ಪಿಸಲಾಗಿದೆ. ಜನ ಮೆಟ್ರೋ ಬಳಸೋದ್ರಿಂದ ಈ ಮಾರ್ಗದಲ್ಲಿ ವಾಹನ ಸಂಚಾರ ಕಡಿಮೆ ಆಗುತ್ತೆ. ಟ್ರಾಫಿಕ್ ಜಾಮ್ನ ಕಿರಿಕಿರಿ ಅಂತ ನಾವು ಏನು ಹೇಳ್ತಿದ್ವಿ ಅದು ಕೂಡ ಕಡಿಮೆ ಆಗಬಹುದಾದ ಸಾಧ್ಯತೆ ಇದೆ. HSR ಲೇಔಟ್, BTM, ಸಿಂಗಸಂದ್ರ, ಬೊಮ್ಮನಹಳ್ಳಿ, ಜಯನಗರ, ತಿಲಕ್ ನಗರ ಸೇರಿದಂತೆ ಹಲವು ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಿದೆ. ನಿತ್ಯ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆ, ಇನ್ಫೋಸಿಸ್ಗೆ ತೆರಳುವ ಸಾವಿರಾರು ಜನರಿಗೆ ಇದರಿಂದ ಅನುಕೂಲ ಕೂಡ ಆಗಲಿದೆ. ಇನ್ನು ಬೆಂಗಳೂರಿನಿಂದ ತಮಿಳುನಾಡಿಗೆ ತೆರಳ್ತಾರಲ್ಲ, ಇಲ್ಲಿಂದ ನಾವು ಹೊಸೂರು ತನಕ ಹೋಗೋದೇ ಕಷ್ಟ. ಸಿಕ್ಕಾಪಟ್ಟೆ ಟ್ರಾಫಿಕ್